ಅಂದರೆ 4500 ರೂಪಾಯಿ ಕೊಡೋದು. ಆ ಸಂಜೆ ಆಯಿತು ಅಂದರೆ 6 ಗಂಟೆನೋ 7 ಗಂಟೆ ಆತಂದರೆ ಅವರು 5000 ರೂಪಾಯಿ ವಾಪಸ್ ಕೊಡಬೇಕು. ಅಂದರೆ ಒಂದು ದಿವಸಕ್ಕೆ 500 ರೂಪಾಯಿಯನ್ನು ವಸೂಲಿ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಮ್ಮ ರಾಜ್ಯದಲ್ಲಿ ಬಹಳ ಕಡೆ ನಡೆದಿದ್ದು. ಕೆಲವು ಕಡೆ ಅಂತೂ ಬಾಂಡ್ ಬರ್ಸ್ಕೊಂಡ್ಬಿಡೋದು, ನಿಮ್ಮ ಕಡೆಯಿಂದ ನಿಮ್ಮ ಹೊಲದ ವಚನ ಪತ್ರ ಬರೆಸ್ಕೊಳ್ಳೋದು, ಬಾಂಡ್ ಬರೆಸ್ಕೊಳ್ಳೋದು ಮಾಡಿ ಅದು ಸ್ವಲ್ಪ ಬಡ್ಡಿ ಗಿಡ್ಡಿನೆಲ್ಲ ಇದನ್ನು ಮಾಡಿ ಆ ಹೊಲದಷ್ಟನ್ನ ಕಿಮ್ಮತ್ತು ಬರೋಂಗೆ ಮಾಡಿ ಅದು ಆದ ಕೂಡಲೇ ಆ ಬಾಂಡ್ ತೊಗೊಂಡು ಹೋಗಿ ಸಬ್ ರಿಜಿಸ್ಟ್ರ್ ಆಫೀಸ್ನೊಳಗೆ ರಿಜಿಸ್ಟ್ರ್ ಮಾಡೋದಕ್ಕೆ ಬರಬೇಕು ಅಂಥೇಳಿ ಅವ್ನಿಗೆ ಒತ್ತಾಯ ಮಾಡೋದು. ಬರದೇ ಇದ್ದರೆ ಅವನಿಗೆ ಏನು ಹೊಡಿಬೇಕು, ಬಡಿಬೇಕು, ಬೆದರಿಸ್ಬೇಕು, ಅಂಜಿಸ್ಬೇಕು, ಅದನ್ನು ಮಾಡೋದ್ರ ಮೂಲಕ ಅಲ್ಲಿ ಆ ವಸೂಲಾತಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಆ ಆಸ್ತಿಯನ್ನೇ ಅವರು ಗ್ರಹಿಸ್ಕೊಳ್ತಕ್ಕಂಥದ್ದು. ಈ ಕಾರು, ಜೀಪು ಇವು ಎಲ್ಲ ಇರ್ತಾವಲ್ಲ, ಸೈಕಲ್ ಮೋಟ್ರು, ಈ ಒಬ್ಬೊಬ್ಬ ಸಾಲಗಾರ ಸಾಲ ಕೊಡುವವನೇನಿದ್ದಾನೆ ಆ ಸಾಲ ಕೊಡುವವನ ಮನೆಯದ್ರಿಗೆ 10-20 ಸೈಕಲ್ ಮೋಟ್ರು, 3-4-5 ಕಾರ್ಗಳು. ಸುರೇಶ್, ಒಂದೊಂದು ಕಡೆ 10-20 ಸೈಕಲ್ ಮೋಟ್ರು, 4-8 ಕಾರ್ಗಳು ಇವೆಲ್ಲ ನಿಂತಿದ್ದು. ಅಂದರೆ ಅವು ಸಾಲಗಾರನ ಹತ್ರ ಇದ್ದದ್ದನ್ನು ತಗೊಂಡು ಬಂದು ಅವ್ರ ಮನೆ ಎದುರಿಗೆ ಇಟ್ಟಿರ್ತಾರೆ. ಮಾತಾಡ್ತಿರ್ಲಿಲ್ಲ, ಕೂತಿದ್ರೆ ನಿಮ್ನೇ ವಿಶೇಷವಾಗಿ ಕೇಳ್ತಾ ಇದ್ರು. ಅಧ್ಯಕ್ಷರೇ, ಈ ರೀತಿಯಾದ ಈ ವಾತಾವರಣದೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಉನ್ನತವಾಗಿರ್ತಕ್ಕಂಥ ಸಮಿತಿಯನ್ನು ಕರೆದರು. ಸಚಿವ ಸಂಪುಟದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಅತ್ಯಂತ ಅನಿವಾರ್ಯತೆ, ಅಗತ್ಯತೆ, ತೀವ್ರವಾಗಿ ಮಾಡಲೇಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿರೋದ್ರಿಂದ ಈ ಒಂದು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ನಾವು ಸುಗ್ರೀವಾಜ್ಞೆ ಮಾಡಿದ್ವಿ. ಈಗ ಅದನ್ನು ಬಿಲ್ ಮಾಡಿ ತಂದಿದ್ದೀವಿ. ಇದರಲ್ಲಿ ಒಂದು ಸಣ್ಣ ಅಮೆಂಡ್ಮೆಂಟ್, ಎಡಿಷನ್ ಏನು ಅಂದರೆ, ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ, ರಿಜಿಸ್ಟರ್ಡ್ ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ, ಆದರೆ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಸೌಹಾರ್ದ ಸೊಸೈಟೀಸ್ ಅವೆರಡನ್ನೂ ಸೇರಿಸಬೇಕಾಗಿದೆ. ಅವೆರಡು ಸೇರಿಸೋದಕ್ಕೂ ತಾವು ಅನುಮೋದನೆ ಕೊಡಬೇಕು. ಈ ಕಾನೂನು ತಂದ ಮೇಲೆ, ಸುಗ್ರೀವಾಜ್ಞೆ ಬಂದ ಮೇಲೆ ಒಂದು ಘಟನೆ ಆಗಿದೆ, ಇಲ್ಲ ಅಂತ ನಾನು ಅನ್ನೋದಲ್ಲ, ಒಂದು ಘಟನೆ ಆಗಿದೆ. ಆದರೆ ಈ ಸಾಲ ವಸೂಲಿ ಹೆಸರಿನೊಳಗೆ ಜನರ ಗೌರವ ಏನು ತೆಗಿತಾ ಇದ್ರು, ಜನರ ರಕ್ತ ಏನು ಹೀರ್ತಾ ಇದ್ರು, ಏನು ಬಡ್ಡಿ ಮುಖಾಂತರ ಅವರ ಆಸ್ತಿಗಳನ್ನು ಏನು ತಾವೇ ತೆಗೆದುಕೊಂಡು ಬಿಡ್ತಿದ್ರು, ಅಂಥವ್ರಿಗೆ ಮಟ್ಟ ಹಾಕ್ತಕ್ಕಂಥ ಕೆಲಸ ಈ ಸುಗ್ರೀವಾಜ್ಞೆ, ಈ ಕಾನೂನಿನ ಮುಖಾಂತರ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇದರೊಳಗೆ ಭಾಳ ಜನರಿಗೆ ಏನೈತಿ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅದಾವಲ್ಲ, ಆ ಇನ್ಸ್ಟಿಟ್ಯೂಷನ್ಸ್ ಸಾಲ ವಸೂಲಿ ಮಾಡೋಕ್ಕೆ, ನಾವು ಸಾಲ ವಸೂಲಿ ಮಾಡೋದಕ್ಕೆ ಬೇಡ ಅಂದಿಲ್ಲ, ಆದರೆ ನಿಮ್ಮ ಬಡ್ಡಿ ಏನು ನಿಯಮಾನುಸಾರ ಇರಬೇಕು ಅಷ್ಟೇ ಇರ್ತಕ್ಕದ್ದು, ನಿಮಗೆ ತಿಳಿದಷ್ಟು ಬಡ್ಡಿ ವಸೂಲಿ ಮಾಡೋಕ್ಕಾಗಲ್ಲ. ಆ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ತಂದಿದ್ದೇವೆ. ಅದರ ಜೊತೆಗೇ ಈ ಒಂದು ಕಾನೂನಿನ ಮುಖಾಂತರ ನಾವು ಜನರ ಗೌರವವನ್ನು ರಕ್ಷಣೆ ಮಾಡೋದಕ್ಕೆ ನಾವು ಮುಂದಾಗಿದ್ದೇವೆ. ಈ ಬಡ್ಡಿ ಯದ್ವಾ ತದ್ವಾ ಏನು ವಸೂಲಿ ಮಾಡ್ತಿದ್ರು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸೋವಂಥ ಪ್ರಯತ್ನಕ್ಕಾಗಿ ಈ ಒಂದು ಕಾನೂನನ್ನು ತಂದಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಈಗ ನೀವು ಅಲ್ಲೇ ಯಾವುದಾರ ಒಂದು ಸಣ್ಣ ಸಿಟಿಗೆ ಹೋಗ್ರಿ, ನೀವು ವೆಂಕಟೇಶ್ವರ ಫೈನಾನ್ಸ್, ಲಕ್ಷ್ಮೀ ಫೈನಾನ್ಸ್, ರೇಣುಕಾ ಫೈನಾನ್ಸ್, ಬಸವೇಶ್ವರ ಫೈನಾನ್ಸ್, ವಾಲ್ಮೀಕಿ ಫೈನಾನ್ಸ್, ಹಿಂಗೆ ನೀವು ಎಲ್ಲ ರೋಡಿನ ತುಂಬ ನೋಡ್ತೀರಿ. ನೀವು ಯಾವ ರಿಜಿಸ್ಟರ್ಡ್ ಇಲ್ಲ. ಅವರು ಬಡ್ಡಿ ವಸೂಲಿ ಮಾಡ್ತಕ್ಕಂಥ ರೀತಿ ಕೇಳಿಬಿಟ್ರೆ ನಿಮಗೂ ಎಲ್ಲರ ಹತ್ರನೂ ಇವೆಲ್ಲ ಟೀಕೆ ಟಿಪ್ಪಣಿಗಳು, ಇವನ್ನ ರಜೆ ಮಾಡಿಸ್ರಿ, ನಮ್ಮದು ಸ್ವಲ್ಪ ಬಡ್ಡಿ ಬಿಡಿಸಿಸ್ರಿ, ನಮಗೆ ಮನೆಗೆ ಬರಾಕತ್ತಾರ ನೋಡ್ರಿ, ಇವೆಲ್ಲ ನಿಮ್ಮ ಹತ್ರನೂ ಕಂಪ್ಲೇಂಟ್ಸ್ ಬಂದಿರ್ಲಿಕ್ಕೆ ಸಾಕು, ಎಲ್ಲರ ಹತ್ರನೂ ಬಂದಿರ್ತಾವೆ. ಆದ್ದರಿಂದ ಈ ಒಂದು ಸಂದರ್ಭದೊಳಗೆ ನಾವು ಜನರನ್ನು ರಕ್ಷಣೆ ಮಾಡೋದಕ್ಕಾಗಿ
ಈ ಒಂದು ತಿದ್ದುಪಡಿಯನ್ನು ಈ ಒಂದು ವಿಧೇಯಕವನ್ನು ತಂದಿದ್ದೇವೆ. ದಯಮಾಡಿ ಇದನ್ನು ಮಂಜೂರಿ ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಅಧ್ಯಕ್ಷರೇ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.